ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಬರುವಂಥ 4 ಅಧ್ಯಾಯಗಳಿಗೆ ಸರಿಸುಮಾರು 10 ಅಂಕಗಳನ್ನು ನಾವು ಬರೀಬೋದು. ಇದರಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ಈ 4 ಅಧ್ಯಾಯಗಳನ್ನು ನೀವು ಗಮನವಿಟ್ಟು ಓದಿ ಅರ್ಥ ಮಾಡ್ಕೋಬೇಕು. ಈ 4 ಅಧ್ಯಾಯಗಳಲ್ಲಿ ಬರುವಂಥ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ. ಈಗ ನಾವು ಅಧ್ಯಾಯ 9 ದುಡಿಮೆ ಮತ್ತು ಆರ್ಥಿಕ ಜೀವನ, ಈ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳು ಬರಬಹುದು, ಈಗ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಸಂಭವನೀಯ ಪ್ರಶ್ನೆ ಈ ಅಧ್ಯಾಯದಲ್ಲಿ, ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿರಿ ಅನ್ನುವಂಥ ಪ್ರಶ್ನೆ ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಈ ಪ್ರಶ್ನೆ ಕೇಳಿದಾಗ ನಾವು ಬರೆಯುವಂಥ ಅಂಶಗಳು ಯಾವ್ಯಾವಾಗಿರ್ಬೇಕಂತ ಹೇಳಿದ್ರೆ, 1 ವಲಸೆ, ಇದು ಅತಿ ದೊಡ್ಡ ಸಮಸ್ಯೆ. ಇನ್ನು ಜೊತೆಗೆ ಸಾಮಾಜಿಕ ಭದ್ರತೆ ಕೂಡ ಇವರಿಗೆ ಇರೋದಿಲ್ಲ, ಈ ಅಂಶ ಕೂಡ ಇಲ್ಲಿ ಬರುತ್ತೆ. ಮತ್ತು ಕಾನೂನು ಚೌಕಟ್ಟಿನಲ್ಲಿ ಇವರ ಕೆಲಸಗಳಿರಲ್ಲ, ಅದರಿಂದಾಗಿ ಅದು ಕೂಡ ಇವರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಬಾಲ ಕಾರ್ಮಿಕತೆ ಕೂಡ ಹೆಚ್ಚಾಗ್ತಾ ಇದೆ. ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಕೂಡ ಇಲ್ಲಿ ನಡೀತಾ ಇರೋದನ್ನು ನಾವು ಕಾಣ್ತೀವಿ. ಇವರಿಗೆ ಯಾವುದೇ ರೀತಿಯಾದಂಥ ಉಚಿತ ವೈದ್ಯಕೀಯ ಸೌಲಭ್ಯಗಳಿರೋದಿಲ್ಲ. ದುಡಿಮೆಗೆ ಕಡಿಮೆ ಕೂಲಿ ನೀಡುವಂಥದ್ದು ಇಲ್ಲಿ ಕಂಡು ಬರ್ತದೆ. ಕೆಲಸಕ್ಕೆ ಯಾವುದೇ ರೀತಿ ಭದ್ರತೆ ಇಲ್ಲ, ಇವರಿಗೆ ವಿರಾಮ ವೇತನ ಕೂಡ ಇರೋದಿಲ್ಲ, ನಿವೃತ್ತಿ ವೇತನವೂ ಇಲ್ಲ, ಮತ್ತು ಯಾವುದೇ ರೀತಿಯಾದಂಥ ಭತ್ಯೆ ಸೌಲಭ್ಯಗಳು ಕೂಡ ಇರೋದಿಲ್ಲ. ಇಷ್ಟೆಲ್ಲ ಅಂಶಗಳು ನಮ್ಮ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸ್ತಿರುವ ಸಮಸ್ಯೆಗಳ ಪಟ್ಟಿಗಳಲ್ಲಿ ಬರ್ತವೆ. ಇದನ್ನು ನೀವು ಬರೀಬೇಕು. ಇನ್ನು ಮತ್ತೊಂದು ಈ ಅಧ್ಯಾಯದ ಸಂಭವನೀಯ ಪ್ರಶ್ನೆ ಅಥವಾ ಎಕ್ಸಾಮಲ್ಲಿ ಕೇಳಿರುವಂತ ಹೇಳಿದ್ರೆ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು, ಹಾಗಾದರೂ ಕೇಳ್ಬೋದು, ಅಥವಾ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸಿ ಅಂತ ಕೇಳ್ಬೋದು. ಈ ಪ್ರಶ್ನೆ ಕೇಳಿದಾಗ ನಮ್ಮ ಉತ್ತರಗಳನ್ನು ಹೇಗಿರ್ಬೇಕಂತ ಹೇಳಿದ್ರೆ, 1 ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು, ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹನ ಸರ್ಕಾರದವರು ನೀಡಬೇಕು, ಕೃಷಿ ಮತ್ತು ಕೈಗಾರಿಕೆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು, ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥದ್ದು, ಜೊತೆಗೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೂಡ ಹೆಚ್ಚೆಚ್ಚು ಮಾಡಬೇಕು. ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಹೆಚ್ಚಿಗಾದರೆ ಸಾಮಾನ್ಯವಾಗಿ ಆ ಒಂದು ಪ್ರದೇಶದ ನಿರುದ್ಯೋಗವನ್ನು ಪರಿಹಾರ ಮಾಡ್ಬೋದು. ಮಾಹಿತಿ ತಂತ್ರಜ್ಞಾನ ಪ್ರಗತಿಯನ್ನು ನಮ್ಮ ದೇಶದಲ್ಲಿ ಮಾಡಬೇಕು, ಸೇವಾ ವಲಯದ ಪ್ರಗತಿ ಕೂಡ ಆಗಬೇಕು. ನೋಡಿ, ಇಷ್ಟೆಲ್ಲ ಅಂಶಗಳು ಆದಾಗ ಖಂಡಿತವಾಗಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ಬೋದು. ಮತ್ತೊಂದು ಅಂತ ಹೇಳಿದ್ರೆ, ಶೈಕ್ಷಣಿಕ ಸುಧಾರಣೆಗಳ ಯೋಜನೆ ಕೂಡ ಮಾಡಬೇಕಂದ್ರೆ ಎಲ್ಲರಿಗೆ ಎಲ್ಲ ರೀತಿಯಾದಂಥ ಶಿಕ್ಷಣ ದೊರಕುವಂಥ ವ್ಯವಸ್ಥೆ ಮಾಡಿದಾಗ ಮಾತ್ರನೇ ನಿರುದ್ಯೋಗ ಸಮಸ್ಯೆನ ಪರಿಹಾರ ಮಾಡಬಹುದು. ಸರಿ, ಮತ್ತೊಂದು ಸಂಭವನೀಯ ಪ್ರಶ್ನೆ ಯಾವುದು ಬರ್ಬೋದು ಪರೀಕ್ಷೆಯಲ್ಲಿ ಅಂತ ಹೇಳಿದ್ರೆ, ನಿರುದ್ಯೋಗಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ತಾನೆ. ಯಾವ ಕಾರಣಗಳಿಂದ ನಮ್ಮ ದೇಶದಲ್ಲಿ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಮೊದಲನೇ ಅಂಶ ಅಂತ ಹೇಳಿದ್ರೆ, ಅತಿಯಾದ ಜನಸಂಖ್ಯೆ ಅಂತೇಳಿ ಹೇಳಲಾಗಿದೆ. ಅದೇ ರೀತಿಯಾಗಿ ಅತಿಯಾದ ಶ್ರಮ ವಿಭಜನೆಯಿಂದ ಕೂಡ ನಿರುದ್ಯೋಗ ಉಂಟಾಗಬಹುದು ಅನ್ನುವಂಥದ್ದಿದೆ. ಮತ್ತು ಯಾಂತ್ರೀಕರಣ, ಅತಿ ಹೆಚ್ಚು ಯಂತ್ರಗಳನ್ನು ಬಳಸಿದಾಗ ಕೂಡ ನಿರುದ್ಯೋಗ ಸಮಸ್ಯೆ ಉಂಟಾಗುತ್ತೆ. ಸಾಮಾಜಿಕ ಅಸಮಾನತೆಯಿಂದ ಕೂಡ ನಿರುದ್ಯೋಗ ಕಾರಣ ಆಗುತ್ತೆ. ಬಂಡವಾಳದ ಕೊರತೆಯಿಂದ ಕೂಡ ನಿರುದ್ಯೋಗ ಆಗಬಹುದು. ಮತ್ತು ಅನಕ್ಷರತೆಯಿಂದ ಕೂಡ ನಿರುದ್ಯೋಗ ಕಾರಣ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ನಾವು ನಿರುದ್ಯೋಗಕ್ಕೆ ಕಾರಣಗಳನ್ನು ಹೇಳಿರಿ, ಪಟ್ಟಿ ಮಾಡಿರಿ ಅಂತ ಹೇಳಿದಾಗ ಬರೀಬೇಕು. ಈ ಅಧ್ಯಾಯದಲ್ಲಿ ಬರುವಂಥ ಮತ್ತೊಂದು ಅತಿ ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಈ ಪ್ರಶ್ನೆ ಅತಿ ಮುಖ್ಯವಾದಂಥ ಪ್ರಶ್ನೆ. ಇದಕ್ಕೆ ಏನೇನು ಅಂಶಗಳನ್ನು ನಾವು ಎರಡು ಕಡೆಗೆ ಬರೀಬೇಕಂತ ಹೇಳಿದ್ರೆ, ಕಾನೂನಿನ ಚೌಕಟ್ಟಿದೆ ಇಲ್ಲಿ ಸಂಘಟಿತ ಕೆಲಸಗಾರ ನಡುವೆ, ಅಸಂಘಟಿತ ಕೆಲಸಗಾರ ನಡುವೆ ಕಾನೂನಿನ ಚೌಕಟ್ಟು ಇರೋದಿಲ್ಲ. ನಿಗದಿತ ಕೆಲಸ ಇರುತ್ತೆ, ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಕೆಲಸ ಇರೋದಿಲ್ಲ. ಸಂಘಟಿತರಿಗೆ ಉದ್ಯೋಗದ ಭದ್ರತೆ ಇರ್ತದೆ, ಅವರಿಗೆ ಉದ್ಯೋಗದ ಭದ್ರತೆ ಇರೋದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಇರುತ್ತೆ, ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಭತ್ಯೆ ಇರೋದಿಲ್ಲ. ಇವರಿಗೆ ರಜಾ ಸೌಲಭ್ಯಗಳಿದ್ದರೆ ಅವರಿಗೆ ರಜಾ ಸೌಲಭ್ಯಗಳಿರಲ್ಲ. ಇವರಿಗೆ ವೈದ್ಯಕೀಯ ಸೌಲಭ್ಯಗಳಿದ್ದರೆ ಅಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯನೂ ಇರೋದಿಲ್ಲ. ಇವರು ಆದಾಯ ತೆರಿಗೆ ಪಾವತಿ ಮಾಡ್ತಾರೆ,
ಅಸಂಘಟಿತ ಕೆಲಸಗಾರರು ಯಾವುದೇ ರೀತಿಯಾದಂಥ ಆದಾಯ ತೆರಿಗೆ ಪಾವತಿ ಮಾಡುವುದಿಲ್ಲ. ಇಷ್ಟು ಅಂಶಗಳು ಪರೀಕ್ಷೆಯಲ್ಲಿ ನೀವು ಬರೀಬೇಕಾಗುತ್ತೆ. ಇದು ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆ ಕೇಳ್ತಾನೆ. ಇದು ಭಾಳ ಸಲ ಕೇಳುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಪ್ರಶ್ನೆ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬಿಡಿಸುವಂಥ ಕೆಲಸವನ್ನು ಮಾಡಬೇಕು. ಇಷ್ಟು ಅಂಶಗಳನ್ನು ನೀವು ನೆನಪಲ್ಲಿಡ್ರಿ. ಇನ್ನು ಮತ್ತೊಂದು ಸಂಭವನೀಯ ಪ್ರಶ್ನೆ ಅಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ನಿರುದ್ಯೋಗದ ಪರಿಣಾಮಗಳನ್ನು ತಿಳಿಸ್ರಿ ಅಂತ ಹೇಳ್ತಾನೆ. ಇಲ್ಲಿವರೆಗೆ ನಾವು ಕಾರಣಗಳನ್ನು ನೋಡಿವಿ, ಅದನ್ನು ಹೆಂಗೆ ಪರಿಹಾರ ಮಾಡ್ಬೇಕು ಅನ್ನೋದು ನೋಡಿವಿ. ನಿರುದ್ಯೋಗ ಇದ್ದರೆ ಅದರ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ನೋಡ್ರಿ. ಒಂದು, ಬಡತನ ಉಂಟಾಗುತ್ತೆ. ನಿರುದ್ಯೋಗ ಇದ್ದರೆ ಸಾಮಾನ್ಯವಾಗಿ ದುಡಿಲಿಕ್ಕೆ ಕೆಲಸ ಇಲ್ಲದ ಅವರು ಬಡತನದಿಂದನೇ ಬಳಲಬೇಕಾಗುತ್ತೆ. ಮತ್ತು ಅವರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗಬಹುದು. ಭ್ರಷ್ಟಾಚಾರಕ್ಕೆ ನಿರುದ್ಯೋಗ ಎಡೆ ಮಾಡಿಕೊಡಬಹುದು. ಕೌಟುಂಬಿಕ ವಿಘಟನೆ ಕೂಡ ಆಗ್ಬೋದು. ಕುಟುಂಬದಲ್ಲಿ ಜಗಳಗಳು ಕೂಡ ಆಗ್ಬೋದು ನಿರುದ್ಯೋಗ ಇದ್ದಾಗ. ಮತ್ತು ಮೋಸ ಕೂಡ ನಡೆಯುವಂಥ ಸಾಧ್ಯತೆಗಳಿರ್ತವೆ. ನಿರುದ್ಯೋಗದ ಪರಿಣಾಮಗಳಲ್ಲಿ ಇದು ಕೂಡ ಬರುತ್ತೆ. ವಂಚನೆ ಕೂಡ ಬರುತ್ತೆ. ನಿರುದ್ಯೋಗದ ವ್ಯಕ್ತಿಗಳು ಕೆಲವೊಂದು ಸಲ ವಂಚನೆ ಮಾಡೋ ಸಾಧ್ಯತೆ ಇರ್ತದೆ, ಅಥವಾ ಬೇರೆಯವರು ವಂಚನೆ ಕೂಡ ಮಾಡ್ಬೋದು ನಿರುದ್ಯೋಗಿಗಳಿಗೆ. ಕಳ್ಳತನ ಕೂಡ ಆಗುತ್ತೆ. ನಿರುದ್ಯೋಗಿ ಯುವಕರು ಕೆಲವೊಂದು ಸಲ ಯಾವುದೇ ದಾರಿ ಕಾಣದೆ ಕಳ್ಳತನ ಕೂಡ ಮಾಡ್ತಾರೆ. ಮತ್ತು ಕೆಲವೊಂದು ಸಲ ವ್ಯಭಿಚಾರಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಮಾಡದೇ ಇರುವಂಥ ಕೆಟ್ಟ ಕೆಲಸಗಳನ್ನು ನಿರುದ್ಯೋಗದ ಕಾರಣದಿಂದ ಮಾಡಬಹುದು. ಇಷ್ಟು ಪರಿಣಾಮಗಳು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂಥ ಪರಿಣಾಮಗಳು. ಇದನ್ನು ನೀವು ಬರೀಬೇಕು. ಈ ವಿಡಿಯೋ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳು.